ಇಡು. ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ಸು. ನಾನು ಈಗ ಮಂಗಳೂರಿಗೆಲ್ಲ ಹೋಗಿ ಬಂದಿದ್ದು, ಬ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಅರ್ಜೆಂಟ್ ಇತ್ತು, ಹಾಗೆ ರಪ್ಪೊಮ್ಮೆ ಹೋಗಿ ಎಲ್ಲ ಈಗ ಬಂದಿದ್ದೇನೆ. ಹಾಗೆ ಈಗ ಇನ್ನು ಗಂಟೆ ಆಯಿತು, 1:15 ಆಗ್ತಾ ಬಂತು. ಇನ್ನು ಬಟ್ಟೆ ಸುತ್ತ ಮಾಡಬೇಕು. ಹಾಗೆಯೇ ಕೆಲವು ಪ್ಲ್ಯಾನ್ಸ್ ಎಲ್ಲ ಉಂಟು. ಮತ್ತೆ ಅದು ಯಾವುದೊಂದು ಬೇರೆ ಟೈಮಲ್ಲಿ ವೀಡಿಯೋ ಮಾಡ್ತೇನೆ, ಬಟ್ ಈಗಲ್ಲ, ಯಾವ್ದಾದ್ರು ಒಂದು ದಿವಸ ಹಾಕ್ತೇನೆ. ಹಾಗೆ ಮೇ ಬಿ ನೆಕ್ಸ್ಟ್ ಸಂಡೇ ಆರ್ ಯಾವುದಾದ್ರೂ ಹಾಗೆ ಈಗ ಅದನ್ನು ಪ್ಲ್ಯಾನ್ ಮಾಡ್ತಿದ್ದೇನೆ. ಮತ್ತು ಅದೇ ಈಗ ಇದು ಡೈಲಿ ವ್ಲಾಗ್. ಡೈಲಿ ವ್ಲಾಗ್ ಎಂತೆಲ್ಲ ಆಗ್ತದೆ ಅದನ್ನೆಲ್ಲ ಇನ್ನು ಸಂದರ್ಭ ಸಂಜೆ ತನಕ ಎಂತೆಲ್ಲ ಆಗ್ತದೆ ಅಂತ ತೋರಿಸ್ತೀನಿ. ಈಗ ಮೊಟ್ಟೆ ಇದು ಸುಕ್ಕ ಮಾಡ್ತಿದ್ದೇನೆ. ಸುಕ್ಕಲ್ಲ, ಮೊಟ್ಟೆ ಇಟ್ಟಿದ್ದೇನೆ ಡೈಲಿಗೆ. ಹಾಗೆ ಅದೆಲ್ಲ ಬೇಯಿಸಿ ಆದಂಥ ಮತ್ತೆ ತೋರಿಸ್ತೀನಿ. ತೋರಿಸ್ತಕ್ಕೆ ಎಂತೆಲ್ಲ ಸೇಮ್ ಇದು ಇರುತ್ತೆ. 1-2 ವಿಡಿಯೋ ಹಾಕಿದ್ದೇನೆ ಅದರದ್ದು. ಹಾಗೆ ಜಸ್ಟ್ ಕಾಂಟೆಂಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಇದನ್ನೇ ಡೈಲಿ ತೋರಿಸ್ತೀನಿ. ಮೊಟ್ಟೆ ಸುಕ್ಕ ರೆಡಿಯಾಗಿದೆ. ಸ್ವಲ್ಪ ತಾನೇ ಊಟ ಮಾಡೋದು, ಸ್ವಲ್ಪದೆಲ್ಲ ಆಯಿತು, ಗಂಟೆ ಲೇಟ್ ಆಗ್ತಾ ಬಂತು. ಹಾಗೆ ಈಗ ಇನ್ನು ಊಟ ಮಾಡೋದು ಹಾಗೆಲ್ಲ ಕತೆ. ಈಗ ಅದೇ ಈಗ ರಪ್ಪ ಇದೆ, ಮತ್ತೆ ಸ್ವಲ್ಪ ಕೆಲಸ ಉಂಟು ನನಗೆ. ಹಾಗೆ ಇದನ್ನೆಲ್ಲ ರಪ್ಪ ಈಗ ಫಿನಿಶ್ ಮಾಡಿ ಮತ್ತೆ ಸಿಗ್ತೇನೆ. ನಾನೀಗ ಹೋಟೆಲ್ ಆಗಿ ರೂಮಿಗೆ ಬಂದೇನೆ. ನಾನು ಆ್ಯಕ್ಚುಲಿ ಹೇಳಿದೆಲ್ಲ ಒಂದು ಬೇರೆ ವೀಡಿಯೋ ಮಾಡಲಿಕ್ಕೆ ಉಂಟು. ಸೊ ಅದರ ಕೆಲಸದಲ್ಲಿದ್ದೆ, ಅದೆಲ್ಲ ವೀಡಿಯೋ ಶೂಟ್ ಮಾಡಿದ್ದೇನೆ. ಇನ್ನೂ ಸಹ ಉಂಟು, ಅದು ಕಂಟಿನ್ಯೂ ಆಗಲಿಕ್ಕೆ ಉಂಟು. ಬಟ್ ಅದೇ ಈಗ ಈ ವ್ಲಾಗನ್ನು ನಾನು ಆ್ಯಕ್ಚುಲಿ ಇಲ್ಲಿಗೆ ಎಂಡ್ ಮಾಡ್ತೇನೆ. ಯಾಕಂದರೆ ಸೇಮ್ ರೂಟೀನ್ ಡೈಲಿ ಏನು ತೋರಿಸ್ತೇನೆ ಅದನ್ನೇ ತೋರಿಸ್ತಾ ಇದ್ದೇನೆ. ಹಾಗೆ ಜಾಸ್ತಿ ಅಂತ ಇದು ಮಾಡಲಿಲ್ಲ. ಮತ್ತು ಇವತ್ತು ಸ್ವಲ್ಪ ಸೆಕೆ ಕಮ್ಮಿ, ಗಾಳಿ ಉಂಟು ಹೊರಗೆ. ನಾನೀಗ ಅದೇ ಇದು ಚಾರ್ಜಿಗೆ ಇಟ್ಟಿದ್ದೆ, ಅದು ಮೊಬೈಲ್ ಅಂತ ಕ್ಯಾಮರಾ. ಬಿಸಿಲು ಅಷ್ಟುಂಟು, ಬಟ್ ಸಂಹವ್ ಗಾಳಿ ಉಂಟು. ಹಾಗೆ ಗಾಳಿದೇವಲ್ಲ ಸ್ವಲ್ಪ ಸೆಕೆ ಸ್ವಲ್ಪ ಕಮ್ಮಿ, ಒಳಗೆ ಸೆಕೆ ಬಟ್ ಹೊರಗೆ ಸ್ವಲ್ಪ ಸೆಕೆ ಕಮ್ಮಿ. ಹಾಗೆ ಅದೇ ಈಗ 5 ಗಂಟೆ ಆಗ್ತಾ ಬಂದಿದೆ. ಇನ್ನು ಈ ವ್ಲಾಗನ್ನು ಹ್ಯಾಂಡ್ ಮಾಡ್ತೇನೆ. ಇನ್ನು ನಾಳೆ ಸಿಗ್ತೇನೆ. ಅದೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಬೇರೆ ವೀಡಿಯೋಸ್ ಎಲ್ಲ ಉಂಟು, ಅದಕ್ಕೆ ಸಪೋರ್ಟ್ ಮಾಡ್ತೀರಿ. ಹಾಗೆ ಬೇರೆ ವೀಡಿಯೋಸ್ ನೋಡ್ತೀರಿ. ಸೊ ಅದು ನೆಕ್ಸ್ಟ್ ಒನ್. ಸಿ ಯು ಟುಮಾರೋ. ಬೈ ಬಾಯ್.